ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಲೋಕಸಭೆಯಲ್ಲಿ ಬಹಳ ಆಶ್ಚರ್ಯದಾಯಕವಾದಂಥ ಒಂದು ಸಂಗತಿ ಕಂಡು ಬಂತು. ಏನದು? ಯಾರು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಿರಲ್ವೋ ಅಂಥವರಿಬ್ಬರೂ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಜಂಗಿ ಕುಸ್ತಿಗೆ ಇಳಿದಿದ್ದರು. ಏನು ವಿಷಯ? ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬೇಗಂ ಅವರ TMC ಪಕ್ಷ, ಮೂರನೇದಾಗಿ ಇದಕ್ಕೆ ಒಗ್ಗರಣೆ ಹಾಕಿದವರು ಕಪಿಲ್ ಸಿಬಲ್ ಅವರು. ಏನು ಇವರ ವಾದ? ಇವರ ವಾದ ಏನಪ್ಪ ಅಂತಂದರೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗ ಏನಿದೆ ಅದು ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ. ಮತದಾರರ ಪರಿಷ್ಕರಣೆಯಲ್ಲಿ ಅವರಿಗೆ ಹೇಗೆ ಬೇಕೋ ಹಾಗೆ ಹೆಸರುಗಳನ್ನು ಸೇರಿಸ್ತಾರೆ, ಬೇಡ ಅಂದರೆ ಕಿತ್ತೊಗಿತಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ವಿಚಾರ. ಇದರ ಕುರಿತಾಗಿ ಲೋಕಸಭೆಯಲ್ಲಿ ಚರ್ಚೆಯಾಗಬೇಕು. ನೋಡಿ, ರಾಹುಲ್ ಗಾಂಧಿಯವರು ಪ್ರತಿ ಬಾರಿ ಲೋಕಸಭಾ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಂದೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬರ್ತಾರೆ. ಒಂದು ಸಲ ಹೇಳ್ತಾರೆ ಜಾತಿ ಜನಗಣತಿಯ ವಿಚಾರ ಮಾತಾಡಬೇಕು ನಾವು, ಅದರ ಕುರಿತಾಗಿ ನಾವು ಚರ್ಚೆ ಮಾಡೋಣ ಅಂತ ಒಂದು ಸಲ ಹೇಳ್ತಾರೆ. ಒಂದು ಸಲ ಹೇಳ್ತಾರೆ ಮಣಿಪುರ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಮತ್ತೊಂದು ಸಲ ಹೇಳ್ತಾರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ ಅಂತಾರೆ. ಒಂದೊಂದು ಸಲ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾರೆ. ತನ್ಮೂಲಕ ಸರ್ಕಾರವನ್ನು ಹಣಿಯಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಯತ್ನ ಅಂತ ಹೇಳಬಾರ್ದು, ವ್ಯರ್ಥ ಪ್ರಯತ್ನವನ್ನು ಮಾಡ್ತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ನಿರಂತರವಾಗಿ ಇವರು ದಾಳಿಯನ್ನು ಮಾಡ್ತಾ ಬಂದಂಥ ಜನ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ಇವರು ರಿಗ್ ಮಾಡ್ತಾರೆ, ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಅಂತ. ಇಲ್ಲಿವರೆಗೂ ಅವರು ಒಂದು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗಿಲ್ಲ. ಹಾಗೆ ರಿಗ್ ಮಾಡೋದಾಗಿದ್ದರೆ ಕರ್ನಾಟಕದ ಯಾಕೆ BJP ಸೋಲ್ತಾ ಇತ್ತು, ತೆಲಂಗಾಣದಲ್ಲಿ ಯಾಕೆ ಸೋಲ್ತಾ ಇತ್ತು, ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಸೋಲ್ತಾ ಇತ್ತು, ಇದರ ಬಗ್ಗೆ ಅವರು ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಡುವುದರಲ್ಲಿ ವಿಫಲರಾಗ್ತಾರೆ. ಆದರೆ ಎಲ್ಲಿ ತಾವು ಸೋಲ್ತಾರೋ, ಸೋತ ಸಂದರ್ಭದಲ್ಲಿ ತಮ್ಮ ಮೇಲೆ ಎಲ್ಲಿ ಇದು ಬಂದ್ಬಿಡುತ್ತೋ ಸೋಲು ಅನ್ನುವಂಥ ಕಾರಣಕ್ಕೋಸ್ಕರ ಯಾರಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡಲಿಕ್ಕೆ ನೋಡ್ತಾರೆ. ಅವರಿಗೆ ನೇರವಾಗಿ ಲಭ್ಯ ಆಗೋದು ಚುನಾವಣಾ ಆಯೋಗ. ಚುನಾವಣಾ ಆಯೋಗದಲ್ಲಿ ಇಷ್ಟು ದಿವಸ ಅವ್ರು ಹೇಳ್ಕೊಂಡು ಬಂದದ್ದೇನಪ್ಪ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡ್ತಾ ಬಂದರು, VPATಗಳ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡೋದಿಲ್ಲ. ಈಗ ಮತದಾರರ ಪಟ್ಟಿಯೇ ಸರಿ ಇಲ್ಲ, ಎಷ್ಟು ಬೇಕೋ ಅಷ್ಟು ಹೆಸರುಗಳನ್ನು ಸೇರಿಸಿಬಿಡಲಾಗತ್ತೆ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಇಡೀ ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ಮತದಾರರಿದ್ದಾರೋ ಅಷ್ಟು ಮತದಾರರ ಸಂಖ್ಯೆಯಷ್ಟು ಮಹಾರಾಷ್ಟ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹೆಸರುಗಳನ್ನು ಸೇರಿಸಲಾಗಿದೆ ಅಂತ ಆರೋಪವನ್ನು ಮಾಡ್ತಾರೆ. ಅಲ್ಲಿ ಇವರ ಜೊತೆ ಸೇರಿದಂಥ ಮಮತಾ ಬೇಗಂ, ಪಶ್ಚಿಮ ಬಂಗಾಳದವರು, ಅವರ ವಾದ ಏನು ಅಂದರೆ, ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ TMC ಮತದಾರರಿದ್ದಾರೋ ಅವ್ರನ್ನೆಲ್ಲ ಕೈ ಬಿಡಲಾಗ್ತಾ ಇದೆ. ಏಕೆಂದರೆ 2026ರಲ್ಲಿ ಚುನಾವಣೆ ಇದೆ. ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ಸ್ಪಷ್ಟವಾಗಿ ಮಮತಾ ಬೇಗಂ ಅವರು ಹೇಳಿದ್ದಾರೆ, ಅಲ್ಲಿ ಅಧಿಕಾರಿಗಳಿಗೆ ಯಾರ್ಯಾರು ವಲಸಿಗರಿದ್ದಾರೋ ಅವರ ಎಲ್ಲ ಹೆಸರುಗಳನ್ನು ವೋಟರ್ ಲಿಸ್ಟ್ನಲ್ಲಿ ಸೇರಿಸಬೇಕು ಅಂತ ಎಲ್ಲರಿಗೂ ಮೌಖಿಕ ಆದೇಶ ಹೊರಟೋಗಿದೆ. ತನ್ಮೂಲಕ ಅಷ್ಟು ಜನರನ್ನು ಮತದಾರರನ್ನಾಗಿ ಮಾಡುವ ಕೆಲಸ ನಡೆದು ಹೋಗಿದೆ. ಅಷ್ಟೇ ಅಲ್ಲ, ಬಾಯ್ಬಿಟ್ಟು ಒಂದು ಮಾತನ್ನು ಕೂಡ ಹೇಳಿದ್ರು ಅವರು. ಏನಂದ್ರೆ, ಬಂದಿರುವಂಥ ವಲಸಿಗರಿಗೆ ನಾವು ಆಶ್ರಯ ಕೊಡಬೇಕು ಅನ್ನುವಂಥ ಮಾತನ್ನು ಇವರು ಹೇಳಿದರು. ಅಕ್ರಮ ವಲಸಿಗರಿಗೆ ಆಶ್ರಯವನ್ನು ಕೊಡಬೇಕು ಅನ್ನುವಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಮಮತಾ ಬೇಗಂ ಮಾತ್ರ. ಮುಂಚೆ ಈಕೆ CPMನ ಆಡಳಿತ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು ಏನು ಗೊತ್ತಾ, ಆವಾಗ ವಿರೋಧ ಪಕ್ಷದಲ್ಲಿದ್ದು, ಈ CPMನವರು ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಇಲ್ಲಿ ಆಶ್ರಯ ಕೊಟ್ಟಿದ್ದರಿಂದಾಗಿ ಚುನಾವಣೆ ಗೆಲ್ತಾ ಇದ್ದಾರೆ ಅಂತ ಹೇಳಿದರು. ಅದನ್ನೇ ಮುಂದುವರಿಸ್ಕೊಂಬಂದದ್ದು ಮಮತಾ ಬೇಗಂ. ಈಗ ಅವರಿಗೆ ಸಮಸ್ಯೆ ಫಜಿತಿ ಆಗಿರೋದೇನೆಂದರೆ, 2026ರ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ವಲಸಿಗರು ಯಾರಿದ್ದಾರೋ ಅವರ ಅಕ್ರಮ ವಲಸಿಗರ ಸಂಪೂರ್ಣ ಪರಿಷ್ಕರಣೆಯ ಕೆಲಸವನ್ನು ಮಾಡುವಂತೆ ಅಲ್ಲಿ ಕಟ್ಟುನಿಟ್ಟಾಗಿ ಕೇಂದ್ರ ಗೃಹ ಸಚಿವಾಲಯ ಕೆಲಸ ಮಾಡ್ತಾ ಇದೆ. ಯಾರ್ಯಾರಿದ್ದಾರೋ ಅವ್ರನ್ನ ಡಿಪೋರ್ಟ್ ಮಾಡಬೇಕು, ಯಾರು ಅಸಲಿ ವೋಟರ್ ಇದ್ದಾರೆ ಅವರು ಉಳ್ಕೋಬೇಕು. ಈ ರೀತಿಯಾದಂಥ ಪಾರದರ್ಶಕವಾದ ವ್ಯವಸ್ಥೆ ಬಂದದ್ದೇ ಆದರೆ ಮಮತಾ ಬೇಗಂಗೆ ಚುನಾವಣೆಯನ್ನು ಎದುರಿಸೋದು ಕಷ್ಟ. ರಾಹುಲ್ ಗಾಂಧಿಗೆ ಯಾರ ಮೇಲಾದರೂ ಗೂಬೆ ಕೂರಿಸಬೇಕು, ಅದಕ್ಕೋಸ್ಕರ ಚುನಾವಣಾ ಆಯೋಗವನ್ನು ಇದಕ್ಕೆ ಬಲಿಪಶುವನ್ನಾಗಿ ಮಾಡ್ತಾ ಇದ್ದಾರೆ. ಒಗ್ಗರಣೆ ಹಾಕ್ತಾ ಇರೋದು ಯಾರು? ಕಪಿಲ್ ಸಿಬಲ್. ಕಪಿಲ್ ಸಿಬಲ್ ಯಾವುದೇ ವಿಚಾರಕ್ಕೆ ಯಾವುದು ಅನೈತಿಕವಾಗಿದೆಯೋ, ಯಾವುದು
ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆಯೋ ಅದರ ಪ್ರಕಾರ ಪ್ರತಿಪಾದನೆ ಮಾಡೋದು ಅವರ ಹುಟ್ಟುಗುಣ ಅಂತ ನನಗನ್ಸುತ್ತೆ. ಯಾಕೆಂದರೆ ಆರ್ಟಿಕಲ್ 370 ರದ್ದುಗೊಳಿಸಿದರ ವಿರುದ್ಧವಾಗಿ ಈತ ಸುಪ್ರೀಂ ಕೋರ್ಟ್ನಲ್ಲಿ 60 ಗಂಟೆಗಳ ಕಾಲ ಅಂದರೆ ಸತತವಾಗಿ ಒಂದು 10 ವಿಚಾರಣಾ ಸಂದರ್ಭದಲ್ಲಿ ವಿಷಯವನ್ನು ಮಂಡನೆ ಮಾಡಿದರು. ಅವಾಗಿದ್ದಂಥ ಆನರೇಬಲ್ ಚೀಫ್ ಜಸ್ಟಿಸ್ ಅವರು ಇವ್ರಿಗೆ ಹೇಳಿದರು, ದಯವಿಟ್ಟು ಹೇಳಿದ್ದನ್ನೇ ಹೇಳಬೇಡಿ, ಬೇರೆದವ್ರಿಗೆ ಅವಕಾಶ ಕೊಡಿ ಅಂತ. ರಾಮ ಮಂದಿರದ ತೀರ್ಪನ್ನು ಕೊಡಬೇಡಿ, ಕೊಟ್ಟರೆ ಚುನಾವಣೆಯಲ್ಲಿ ಲಾಭ ಆಗತ್ತೆ ಎದುರುಗಡೆ ಪಕ್ಷಕ್ಕೆ ಅಂತ ಹೇಳಿದಂಥ ಮನುಷ್ಯ. ಅಂದರೆ ಇವರ ಧೋರಣೆಯೇ ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು. ಇಂಥವರು ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಕೀಲರು ಅನ್ಸ್ಕೋತಾರೆ. ನಮಗೆ ಅದ್ರ ಬಗ್ಗೆನೇ ಭಾಳ ದೊಡ್ಡ ವ್ಯಥೆ ಇರೋದು. ಇರಲಿ, ಈಗ ವಿಷಯಕ್ಕೆ ಬರೋಣ. ಹಾಗಾದರೆ ಈಗ ಏನಂತೆ ರಾಹುಲ್ ಗಾಂಧಿದು ಮತ್ತು ಮಮತಾ ಬೇಗಂ ಏನಂತೆ? ಇವರು ಹೇಳೋದೇನು ಅಂದರೆ ಇದರ ಕುರಿತಾಗಿ ಈಗ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು. ಮೊದಲನೇದಾಗಿ ಒಂದು ವಿಷಯವನ್ನು ತಿಳ್ಕೋಬೇಕು. ಚುನಾವಣಾ ಆಯುಕ್ತರಿದ್ದಾರಲ್ಲ, ಅವರ ಸ್ಥಾನಮಾನ ಹೇಗೆ ಅಂದರೆ ಒಬ್ಬ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಿರುವಂಥ ಸ್ಥಾನಮಾನವೇ ಅವರ ಸ್ಥಾನಮಾನ. ಅವ್ರಿಗಿರುವಂಥ ಅಧಿಕಾರ ಏನೇನಿದೆ, ಇಷ್ಟು ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಿರುವಂಥ ಅಧಿಕಾರ ಏನೇನಿದೆ ಅಷ್ಟೂ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ಕೊಡಲಾಗಿದೆ. ಒಂದು ವೇಳೆ ಚುನಾವಣಾ ಆಯುಕ್ತರನ್ನು ಕೆಳಗಿಳಿಸಬೇಕು ಅಂದರೆ ಒಬ್ಬ ಸುಪ್ರೀಂ ಕೋರ್ಟ್ ಜಸ್ಟಿಸನ್ನು ಇಳಿಸಲಿಕ್ಕೆ ಯಾವ ಮಾನದಂಡವನ್ನು ಮಾಡಲಾಗತ್ತೋ ಮತ್ತು ಯಾವ ಶಿಷ್ಟಾಚಾರವನ್ನು ಪಾಲಿಸಲಾಗತ್ತೋ ಅದೇ ಶಿಷ್ಟಾಚಾರವನ್ನು ಪಾಲಿಸಬೇಕಾಗತ್ತೆ. ಯಾಕಿಷ್ಟೆಲ್ಲ ಸವಲತ್ತು ಇವ್ರಿಗೆ? ಯಾಕೆಂದರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಉಳಿಕೆಗಾಗಿರುವಂಥ ವ್ಯವಸ್ಥೆ ಇರೋದು ಚುನಾವಣೆ. ಆ ಚುನಾವಣೆಯ ಪ್ರಕ್ರಿಯೆಯನ್ನು ನಿಭಾಯಿಸುವಂಥ ವ್ಯಕ್ತಿ ಅಷ್ಟೊಂದು ಅಧಿಕಾರವನ್ನು ಹೊಂದಿರಬೇಕು. ಇಲ್ಲದೆ ಹೋದರೆ ರಾಜಕೀಯ ಪಕ್ಷಗಳು ಹೇಗೆ ಬೇಕೋ ಹಾಗೆ ದುಂಡಾವರ್ತನೆಯನ್ನು ಮಾಡ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಮೇರು ಅಧಿಕಾರವನ್ನು ಈ ಚುನಾವಣಾ ಆಯುಕ್ತರಿಗೆ ಕೊಡಲಾಗಿದೆ. ಚುನಾವಣಾ ಆಯುಕ್ತರಿಗೆ ಏನು ಹೇಳ್ತಾರೆ? ಈಗ ಹೊಸ ಚುನಾವಣಾ ಆಯುಕ್ತರಿದ್ದಾರೆ. ಮುಂಚೆ ರಾಜೀವ್ ಕುಮಾರ್ ಇದ್ದರು, ಅವರು ಮುಗಿದ ತಕ್ಷಣ ಜ್ಞಾನೇಶ್ ಕುಮಾರ್ ಅಂತ ಬಂದಿದ್ದಾರೆ. ಈ ಜ್ಞಾನೇಶ್ ಕುಮಾರ್ ಕೂಡ ಏನು ಅಂತ ಇಂಥ ಆಸಾಮಿ ಅಲ್ಲ. ಇವರು ಕೇಂದ್ರ ಗೃಹ ಸಚಿವಾಲಯದಲ್ಲಿ ಇನ್ನಿಲ್ಲದ ಹಾಗೆ ದಕ್ಷವಾಗಿ ಮೆರೆದಂಥ ವ್ಯಕ್ತಿ. ಜೊತೆಗೆ ಆರ್ಟಿಕಲ್ 370 ರದ್ದುಗೊಳಿಸುವ ಸಂದರ್ಭದಲ್ಲಿ ಅದರ ಕರಡನ್ನು ಬರೆದು ಅದನ್ನು ಮಂಡನೆ ಮಾಡಿದಂಥ ವ್ಯಕ್ತಿ, ಮಂಡನೆ ಮಾಡಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ, ತುಂಬ ಸಮರ್ಥವಾದಂಥ ವ್ಯಕ್ತಿಯನ್ನು ತಂದು ಕೂಡಿಸಲಾಗಿದೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಸ್ವತಃ ತಮಗೇ ಶಿಕ್ಷಣ ಇರೋದಿಲ್ಲ, ತಮಗೆ ಯಾವುದೇ ಅರ್ಹತೆ, ಸಾಮರ್ಥ್ಯ, ಕ್ಷಮತ್ವ ಏನೂ ಇರೋದಿಲ್ಲ. ಆದರೆ ಒಬ್ಬ ಮೇಧಾವಿ ವ್ಯಕ್ತಿಯನ್ನು, ಒಬ್ಬ ದಕ್ಷ ವ್ಯಕ್ತಿಯ ಮೇಲೆ ಗೂಬೆ ಕೂರಿಸುವುದರಲ್ಲಿ ಇವರು ನಿಷ್ಣಾತರಾಗಿರ್ತಾರೆ. ಹಾಗಾದರೆ ಈಗ ಏನಾಗತ್ತೆ? ಈಗ ಇವ್ರು ಮಾಡೋದು ಭಾಳ ಸಿಂಪಲ್ ಆಗಿದೆ. ಇವರೇನು ಹೇಳ್ತಾರೆ? ಅನ್ಯಾಯ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮತದಾರರ ಪಟ್ಟಿಯನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳಾಗ್ತದೆ. ಸಾಂವಿಧಾನಿಕ ಸಂಸ್ಥೆ ಅದು, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಆ ಬಾಡಿನಲ್ಲಿ ಈ ರೀತಿ ಆಗತ್ತೆ ಅಂತ ಹೇಳೋದು ಅವರು ಆ ಸಂಸ್ಥೆಗೆ ಮಾಡಿದಂಥ ಅಪಚಾರ ಇದು. ಇದರ ಕುರಿತಾಗಿ ಸ್ವತಃ ಜ್ಞಾನೇಶ್ ಕುಮಾರ್ ಅವರು ಇವರಿಗೆ ನೋಟಿಸನ್ನು ಜಾರಿ ಮಾಡಬೇಕು. ಅನಗತ್ಯವಾಗಿ ನೀವು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ, ನೀವು ಮತ ಹಾಕಲಾರದ ಹಾಗೆ ಮತ್ತು ಚುನಾವಣೆಯಲ್ಲಿ ನಿಲ್ಲಲಾರದ ಹಾಗೆ ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದು ಅಂತ ಈ ಮಮತಾ ಬೇಗಂ ಪಕ್ಷದ ನಾಯಕರಿಗೂ ಹಾಗೂ ರಾಹುಲ್ ಗಾಂಧಿಯವರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಬೇಕು. ಎರಡನೆಯದಾಗಿ ಚರ್ಚೆ ಮಾಡುವುದಾದರೆ ನೀವು ಬಂದು ಎಲೆಕ್ಷನ್ ಕಮಿಷನ್ ಆಫೀಸ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೇ ವಿನಃ ಈ ರೀತಿ ಸಂಸತ್ತಿನಲ್ಲಿ ಇದನ್ನು ಚರ್ಚೆ ಮಾಡುವ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುವ ಹಾಗಿಲ್ಲ. ಇದು ಅಪರಾಧ ಅಂತ ಮತ್ತೊಂದು ಸಲ ಅವರಿಗೆ ವಾರ್ನಿಂಗ್ ಕೊಡಬೇಕು. ಇರುವ ಅಧಿಕಾರವನ್ನು ಬಳಸಿಕೊಳ್ಳದೆ ಹೋದರೆ ಅಧಿಕಾರ ಇರಲಾರದ ಹಾಗೆ ಅನ್ನುವುದನ್ನು ಇವರು ಮನಗಾಣಬೇಕು. ಏನಾಗಿದೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆದಂಥ ಚುನಾವಣೆ. ಬಂದಿರುವಂಥ ಸೀಟ್ಗಳೆಷ್ಟು? 75% ಮತಗಳನ್ನು ಪಡೆದು ಗೆದ್ದಂಥ ಹೆಣ್ಮಗಳು. ಆಕೆ ವಿರುದ್ಧ ನಡೆದಂಥ ಅಪಪ್ರಚಾರ ಏನು? ಈಕೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಲಿಲ್ಲ, ಚುನಾವಣಾ ವ್ಯವಸ್ಥೆಯನ್ನು ತಿರುಚಲಾಯಿತು. ಹೇಗೆ ಭಾರತ ದೇಶದಲ್ಲಿ ಹೇಳಲಾಗ್ತಾ ಇದೆ ಈಗ ನರೇಂದ್ರ ಮೋದಿ ಅವರ ವಿರುದ್ಧ, ಅದೇ ರೀತಿ ಶೇಖ್ ಹಸೀನಾ ಬಗ್ಗೆ ಬಾಂಗ್ಲಾದೇಶದಲ್ಲಿ ಹೇಳಿದ್ದು. ಯಾವಾಗ ಈ ರೀತಿಯಾದಂಥ ನರೇಟಿವನ್ನು ಸೃಷ್ಟಿ ಮಾಡಿ ಜನರಲ್ಲಿ ಗೊಂದಲವನ್ನು ಮೂಡಿಸಿದ್ರು, ಇದ್ದಕ್ಕಿದ್ದ ಹಾಗೆ ವಿದೇಶಿ ಶಕ್ತಿಗಳು ಇದರ ಮಧ್ಯೆ ಕೈ ಜೋಡಿಸಲಿಕ್ಕೆ ಶುರುವಾದವು. ಒಬ್ಬರಿಗೆ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬೇಕಾಗಿತ್ತು ಅಮೇರಿಕಾದವ್ರಿಗೆ, ಅವ್ರ ಜೊತೆ ಕೈ ಸೇರಿಸ್ತಾರೆ. ಉಳಿದವರು ಇನ್ಯಾರೋ ಇಲ್ಲಿ ಬೆಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಮಾಡುವಂಥ ಜಿಹಾದಿ ಶಕ್ತಿಗಳಿರ್ತವೆ, ಅವ್ರ ಕೈ ಜೋಡಿಸ್ತಾರೆ. ಕೊನೆಗೆ ಗೃಹ ಯುದ್ಧ ಸಂಭವಿಸಿ ಶೇಖ್ ಹಸೀನಾ ದೇಶದಿಂದ ಪರಾರಿಯಾಗುವ ಪರಿಸ್ಥಿತಿ ಬರುತ್ತೆ.
ಇವತ್ತು ಅರಾಜಕತೆ ತಾಂಡವವಾಡ್ತಾ ಇದೆ ಬಾಂಗ್ಲಾದೇಶದಲ್ಲಿ. ಭಾರತ ದೇಶದಲ್ಲಿ 2022ರಲ್ಲಿ ನಡೆದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ. ಜನವರಿ 26ನೇ ತಾರೀಕು ಏನು ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧದ ವ್ಯವಸ್ಥೆ ಆಗಿತ್ತೋ ಅದೇ ರೀತಿಯಾದಂಥ ಪ್ರಯತ್ನವನ್ನು ರೈತ ಹೋರಾಟಗಾರರ ಹೆಸರಲ್ಲಿ ದಲ್ಲಾಳಿಗಳು, ಇತರ ಹೊರಗಿನ ಶಕ್ತಿಗಳು, ಒಳಗಿನ ಶಕ್ತಿಗಳು ಸೇರಿ ರಾಷ್ಟ್ರಪತಿ ಭವನದ ಮೇಲೆ, ಪ್ರಧಾನಮಂತ್ರಿ ನಿವಾಸದ ಮೇಲೆ ದಾಳಿಯನ್ನು ಮಾಡುವ ಪ್ರಯತ್ನ ಮಾಡಿದವು. ಯಾವುದರ ಮೂಲಕ? ಟ್ರ್ಯಾಕ್ಟರು, ಟಿಲ್ಲರ್ಗಳು, ವ್ಯಾನ್ಗಳು, ಬಸ್ಗಳು ಎಲ್ಲ ಊರೊಳಗೆ ನುಗ್ಗಿದ್ವು ದಿಲ್ಲಿಯಲ್ಲಿ. ಸರಿಯಾದ ಸಂದರ್ಭದಲ್ಲಿ ಅದನ್ನು ತಹಬಂದಿಗೆ ತರದೇ ಹೋಗಿದ್ದರೆ ಅವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಏನಾಯಿತು ಅದೇ ಕೆಲಸ ಅದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಸಂಭವಿಸ್ತಾ ಇತ್ತು. ಅಂದರೆ ಇವರ ಒಟ್ಟು ಆಶಯ ಏನಪ್ಪ ಅಂತಂದರೆ, ಹೇಗಾದರೂ ಮಾಡಿ ನಾವು ಚುನಾವಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು, ಇದು ಅವಿಶ್ವಾಸಿ ವ್ಯವಸ್ಥೆ ಅಂತ ಮಾಡಬೇಕು, ನಂಬಲರ್ಹವಾದಂಥ ವ್ಯವಸ್ಥೆ ಅಲ್ಲ ಅಂತ ಮಾಡಬೇಕು. ಏಕೆಂದರೆ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಮುಂದಿನ ಚುನಾವಣೆಯಲ್ಲಿ ಸಹ 2029ಕ್ಕೆ ತಮ್ಮ ಪಕ್ಷ ಗೆಲ್ಲುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಮನಗಂಡು ಬಿಟ್ಟಿದ್ದಾರೆ ಅವರು. ಅದಾದ ಮೇಲಿನ ಚುನಾವಣೆಯಲ್ಲೂ ಗೆಲ್ಲೋದಿಲ್ಲ ಅಂತ ಗೊತ್ತಿದೆ. ಅವ್ರಿಗೆ ಅಷ್ಟು ಕಾಯುವಷ್ಟು ತಾಳ್ಮೆಯೂ ಇಲ್ಲ ಮತ್ತು ಪಕ್ಷವನ್ನು ಸಂಘಟನೆ ಮಾಡುವಂಥ ಕ್ಷಮತ್ವವೂ ಇಲ್ಲ. ಹೀಗಾಗಿ ಈ ಮನುಷ್ಯನಿಗೆ ಹೇಗಾದರೂ ಮಾಡಿ ಈ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಯಾವ ರೀತಿ? ಲೋಕಸಭೆಯಲ್ಲಿ ಬಾಯಿಗೆ ಬಂದ ಹಾಗೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡು ಅಂಥೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಡೋದು. ಉತ್ತರ ಕೊಡುವಂಥ ಸಂದರ್ಭ ಬಂದಾಗ ಇವರೆಲ್ಲ ಸಭಾತ್ಯಾಗ ಮಾಡಿಬಿಡೋದು. ಇವರು ಲೋಕಸಭಾ ಅಧಿವೇಶನದಲ್ಲಿ ತಾವೇನು ಮಾತಾಡ್ತೀವೋ ಅದೆಲ್ಲವೂ ಲೈವ್ ಇರೋ ಹಾಗೆ ನೋಡ್ಕೊಳ್ಳೋದು. ಅದಾದ ಮೇಲೆ ಒಂದು ವೇಳೆ ವಿಪಕ್ಷದವರು ಕೂತಿದ್ರೂ ಕೂಡ ಮೋದಿ 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 ಅಂತ ಅರಚ್ತಾ ಅವರ ಮಾತು ಯಾರಿಗೂ ಕೇಳಲಾರದ ಹಾಗೆ ಮಾಡೋದು. ಒಟ್ಟಿನಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಕಳಂಕವನ್ನು ಕೂರಿಸಿ ವ್ಯವಸ್ಥೆಯನ್ನು ಮುಗಿಸುವ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಆತನನ್ನು ಮತ್ತು ಮಮತಾ ಬೇಗಂ ಅವ್ರನ್ನ ಸುಲಭಕ್ಕೆ ತೆಗೆದುಕೊಳ್ಳಬಾರದು. ಈಗ ಚುನಾವಣಾ ಆಯುಕ್ತರೇನಾದರೂ ಇವರ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಭಾರತದಲ್ಲಿ ಅತ್ಯಂತ ಕಠಿಣ ದಿನಗಳು ಬರುವುದಂತೂ 100ಕ್ಕೆ 100ರಷ್ಟು ದಿಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.